ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ವಿಶೇಷ ಅಂತಂತೀರೇನ್ರಿ? ಇವತ್ತು ವಿಶೇಷ ಅಂತ ಅನ್ನೋದಕ್ಕಿಂತ ಮುಖ್ಯವಾಗಿ ರಂಗೋಲಿ ಈಗ ಒಂದು ಸ್ವಲ್ಪ ದಿವಸಗಳ ಕಾಲ ಲೇಟಾಗೆ ಹಾಕ್ತೀನಿ ರೀ. ಯಾಕಂದ್ರೆ ನಮ್ಮ ಬಿಜಾಪುರ ವಿಷಯ ಎಲ್ಲರೂ ನೋಡಿರ್ತೀರಿ, ಟಿ ವಿ ಒಳಗೆ ಮೊಬೈಲ್ನಾಗ ಎಲ್ಲ ಬಂದೇ ಬರ್ತದೆ. ನ್ಯೂಸ್ ಒಳಗೆಲ್ಲ ಕಳ್ಳರ ಹಾವಳಿ ಬಹಳ ಆಗ್ಯದ ಅಂಥೇಳಿ. ಹಾಗಾಗಿ ಮತ್ತು ನಾವು ಕೂಡ ಕೇಳ್ತೀವಿನೂ ಇಲ್ಲಿ ನಮ್ಮ ಏರಿಯಾದೊಳಗೆಲ್ಲ ಕೇಳಲಿಕತ್ತೀವಿ ಬೇಡವಾದ ವಿಷಯಗಳನ್ನೆಲ್ಲ. ಹಾಗಾಗಿ ಸ್ವಲ್ಪ ಅಲರ್ಟಾಗಿ ಇರಬೇಕಲ್ರಿ. ಅದ್ರ ಸಲುವಾಗಿ ಎದ್ದೇಳೋದು ಲಘು ಎದ್ರೂ ಕೂಡ ರಂಗೋಲಿ ಹಾಕಲಿಕ್ಕೆ ಹೊರಗೆ ಬರೋದು ಮಾತ್ರ 6:30 ನಂತರನೇ ನೋಡ್ರಿ. ಅದ್ರ ಸಲುವಾಗಿ ಲೇಟಾಗಿನೇ ಹಾಕೋದು ಸ್ವಲ್ಪ ದಿವಸ. ಆಮೇಲೆ ಇದೆಲ್ಲ ಒಂದು ಸ್ವಲ್ಪ ತಮ್ಮಣೆ ಆದಮೇಲೆ ಆ್ಯಸ್ ಇಟ್ ಈಸ್ ನಮ್ಮ ರೂಟೀನ್ ಸ್ಟಾರ್ಟ್ ಆಗ್ತದೆ ನೋಡ್ರಿ ಇವತ್ತಿನ ರಂಗೋಲಿ ಹ್ಯಾಂಗಾಗ್ಯದ. ಈ ರಂಗೋಲಿ ಫುಲ್ ವಿಡಿಯೋ ಮಾತ್ರ ರಂಗೋಲಿ ಚಾನಲ್ ಒಳಗೆ ಅಪ್ಲೋಡ್ ಮಾಡ್ತೀನಿ ರೀ. ಇವತ್ತೇನು ವಿಶೇಷ ಅಂತೀರೇನ್ರಿ? ನಾನು ಒಂದು ಸ್ಪೆಷಲ್ ಡಿಶನ್ನು ಮಾಡೀನಿ. ಜುಣ್ಕದ ವಡಿ ಅಂದ್ರೆ ಯಾರಿಗಿಷ್ಟ ಇಲ್ರಿ? ಎಲ್ಲರೂ ಇಷ್ಟಪಡ್ತಾರೆ. ಜುಣ್ಕದ ವಡಿ ಹಂಗೆ ತಿನ್ಲಿಕ್ಕೂ ಟೇಸ್ಟ್ ಆಗ್ತಾವ, ಚಪಾತಿ ಜೋಡಿನೂ ಟೇಸ್ಟ್ ಆಗ್ತಾವ, ಭಕ್ರಿ ಜೋಡಿನೂ ಟೇಸ್ಟ್ ಆಗ್ತಾವ, ಹಂಗೆ ಕಟಿ ಭಕ್ರಿ ಜೋಡಿನೂ ಟೇಸ್ಟ್ ಆಗ್ತಾವ ನೋಡ್ರಿ. ಮತ್ತು ನಾನು ಯಾವ ಟೈಪ್ ಜುಣ್ಕದ ವಡಿ ಮಾಡ್ತೀನಿ ತೋರಿಸೋದಕ್ಕಿಂತ ಮುಂಚೆ ನಿಮಗೆಲ್ಲ ನಾನು ಯಾವಾಗಲೂ ಹೇಳ್ತೀನಿ, ಹಸಿಯಾಗಿ ತಿನ್ನೋಣ, ಜಾಸ್ತಿ ಹಸಿದನ್ನೇ ತಿನ್ನೋಣ ಅಂತ ಹೇಳ್ತಿರ್ತೀನಿ. ಅದಕ್ಕೆ ಒಂದು 4-5 ಕ್ಯಾರೆಟ್, ಒಂದು 4-5 ಗಜ್ರಿ ಹೆರೆದು, ಕೋಸಂಬರಿ, ಇದ್ರೊಳಗೆ ಏನೂ ಹಾಕಂಗಿಲ್ಲ ರೀ, ಬರೀ ಒಂದು ಸ್ವಲ್ಪ ಉಪ್ಪು ಅಷ್ಟೇ, ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ಹೀಗೆ ಸೌತೆಕಾಯಿ, ಮೆಣಸಿನಕಾಯಿ, ಗಜ್ರಿ, ಮೆಂತೆ ಪಲ್ಯ ಆದಷ್ಟು ಹಸಿಯಾಗಿನೇ ತಿನ್ನಿರಿ. ದಿನಾಲೂ ಸ್ವಲ್ಪ ಹಸಿಯಾಗಿ ತಿನ್ನೋದು ಭಾಳ ಒಳ್ಳೆಯದು. ಫುಲ್ ವಾರದೊಳಗೆ ಒಂದು 2 ದಿವಸ ಫುಲ್ ಹಸಿಯಾಗಿ ತಿನ್ನೋದು ಇನ್ನೂ ಒಳ್ಳೇದು ನೋಡ್ರಿ. ಆ ರೂಢಿ ಹಾಕ್ಕೋಬೇಕಾದ್ರೆ ಸ್ವಲ್ಪ ಕಷ್ಟ ಅದ. ಅದಕ್ಕೆ ನಾವು ಏನು ಮಾಡಿಬಿಡೋದು, ನಮ್ಗೆ ಫುಲ್ ಡೇ ಹಸಿಯಾಗಿ ಹಿಂಗೆ ಹೆರ್ಕೊಂಡು ಕೋಸಂಬರಿ ಟೈಪ್ ಮಾಡೋದ್ರಿ. ಅಂದ್ರೆ ನಾವು ಬಾಡಿಸ್ಕೊಂಡ್ರೆ 1 ಅಥವಾ 2 ಅಷ್ಟೇ ಬಾಡಿಸ್ಕೋತೀವಿ. ಅದೇ ಹಿಂಗೆ ಹೆರೆದು ತಿಂದ್ರೆ 2-3 ಆರಾಮಾಗಿ ತಿಂತೀವ್ರಿ. ಹಿಂಗೆ ಸೌತೆಕಾಯಿ ಅನ್ರಿ, ಗಜ್ರಿ ಅನ್ರಿ, ಬೀಟ್ರೂಟ್ ಅನ್ರಿ, ಮತ್ತು ಬದನೆಕಾಯಿ, ಮೆಣಸಿನ್ಕಾಯಿ ಅವನು ಕೂಡ ಬಹಳ ರುಚಿ ಆಗ್ತಾವ್ರಿ ಹಸಿಯಾಗಿ ತಿನ್ಲಿಕ್ಕೆ. ನೀವು ಒಂದ್ಸರಿ ಟ್ರೈ ಮಾಡಿರಿ. ಮತ್ತು ಹಂಗೆ ಆದಷ್ಟು ಮೆಣಸಿನ್ಕಾಯಿ ಮತ್ತು ನಿಮ್ಗೆ ಬದನೆಕಾಯಿ ತಿನ್ಲಿಕ್ಕೆ ಒಲ್ಲ ಆತಂದ್ರೆ ಗಜ್ರಿ, ಸೌತೆಕಾಯಿ, ಮೆಂತೆ ಪಲ್ಯ ಇವನ್ ತಿನ್ನೋದು ಬಿಡಬೇಡ್ರಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಅಂತೀರೇನ್ರಿ? ಇವತ್ತು ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಸೈಡು ಮಾಡುವ ಉದುರು ಜುಣಕ ಮಾಡ್ಲೇತೀನಿ. ಅಂದರೆ ಜುಣಕದ ವಡಿ ಮಾಡ್ಲೇತೀನಿ ರೀ. ಅಂದರೆ ಗಟ್ಟಿ ಜುಣಕದ ವಡಿ ಮಾಡ್ಲಿಕತ್ತೀನಿ. ಅದಕ್ಕೇನದ ಕಡಲೆ ಹಿಟ್ಟು ಸ್ವಲ್ಪ ಮತ್ತು ಜೋಳದ ಹಿಟ್ಟು ತೊಗೋತೀನಿ ರೀ. 1 ಬೌಲ್ ಜೋಳದ ಹಿಟ್ಟು, 1 ಬೌಲು ಕಡಲೆ ಹಿಟ್ಟು ತೊಗೊಂಡಿನಿ. ಸ್ವಲ್ಪ ಕೊತ್ತಂಬರಿ ಜಾಸ್ತಿ, ಯಾಕಂದ್ರೆ ಕೊತ್ತಂಬರಿ ಎಷ್ಟು ಜಾಸ್ತಿ ಇರ್ತೋ ಅಷ್ಟು ಟೇಸ್ಟು ಈ ಜುಣಕದ ವಡಿ. ಮತ್ತು ಅದರ ಒಳಗೆ ನೋಡ್ರಿ ಒಂದು ಅರ್ಧ ಸೂಡು ಮೆಂತೆ ಪಲ್ಯ ಹಾಕ್ಲಿಕತ್ತೀನಿ. ಇಷ್ಟು ಡಿಫ್ರೆಂಟ್ ಟೇಸ್ಟ್ ಆಗ್ತದೆ, ನಿಮ್ಮ ಮುಂದೆ ಹೇಳ್ತೀನಿ. ಭಾಳ ಮಸ್ತ್ ಆಗ್ತದ್ರಿ. ಅದಕ್ಕೆ ಇವತ್ತು ಜುಣಕದ ವಡಿ ಮಾಡೋಣ ಭಕ್ರಿ ಜೋಡಿ ಅಂತ ತಿಳ್ಕೊಂಡು ಜುಣಕದ ವಡಿ ಮಾಡ್ಲಿಕತ್ತೀನಿ ನೋಡ್ರಿ. ಎಲ್ಲರೂ ಇಷ್ಟಪಡ್ತಾರೆ. ಮತ್ತು ಸಣ್ಣ ಮಕ್ಳಂತೂ ಈ ಜುಣಕದ ವಡಿ ಹಂಗೆ ತಿನ್ಲಿಕ್ಕೆ ಭಾಳ ಇಷ್ಟಪಡ್ತಾರ್ರಿ. ಇದು ಅನ್ನದ ಜೊತೆನೂ ಟೇಸ್ಟ್ ಹತ್ತದ, ಚಪಾತಿ ಜೋಡಿ, ಭಕ್ರಿ ಜೋಡಿ ಎಲ್ಲಾದ್ರ ಜೋಡಿನೂ ಟೇಸ್ಟ್ ಹತ್ತದ ನೋಡ್ರಿ. ಆದ್ರೆ ಏನದ ಕೊತ್ತಂಬರಿ ಮತ್ತು ಮೆಂತೆ ಪಲ್ಯ ಏನದ ಬಹಳ ಸಣ್ಣ ರೀ. ಎಷ್ಟು ಪಾಸಿಬಲ್ ಅದೋ ಅಷ್ಟು ಸಣ್ಣಾಗಿ ಹೆಚ್ಚಬೇಕು. ಹೆಚ್ಚಿ ಒಂದಿಷ್ಟು ಕೊತ್ತಂಬರಿ ನಾ ಏನು ಮಾಡ್ತೀನಿ, ಒಂದು ಸ್ವಲ್ಪ ಕೊತ್ತಂಬರಿ, ಅದ್ರ ಜೊತೆಗೆ ಒಂದು 2-3 ಹಸಿಮೆಣಸಿನಕಾಯಿ ಮತ್ತು ಉಪ್ಪು ಹಾಕಿ ಮಿಕ್ಸಿಗೆ ಹಾಕಿ ತೆಗೆದುಬಿಡ್ತೀನಿ ರೀ. ಉಳಿದು ಈ ಜುಣಕದ ವಡೆ ಮೇಲೆ ಹಾಕಲಿಕ್ಕೆ ಬೇಕಾಗ್ತದೆ. ಹಾಗೆ ಒಗ್ಗರಣೆ ಒಳಗೂ ಒಂದು ಸ್ವಲ್ಪ ಹಾಕ್ತೀನಿ ರೀ. ಮೆಂತೆ ಪಲ್ಯ ಏನು ಹಾಕಿರ್ತೀನಲ್ಲ ಅದ್ರ ಜೊತೆಗೇ ಸ್ವಲ್ಪ ಕೊತ್ತಂಬರಿ ನೀರೊಳಗೆ ಹಾಕಿದ್ರು ಬರ್ತದೆ, ಒಗ್ಗರಣೆ ಒಳಗೆ ಹಾಕಿದ್ರು ಬರ್ತದೆ ನೋಡ್ರಿ. ಈಗಂತೂ ಎಲ್ಲ ಹೆಚ್ಚಿಟ್ಕೊಂಡೆ. ಇನ್ನೇನದ ಸ್ವಲ್ಪ ಕೊತ್ತಂಬರಿ, ಒಂದಿಷ್ಟು ಮೆಣಸಿನಕಾಯಿ ಹಾಕಿ ಉಪ್ಪು ಹಾಕಿ ಮಿಕ್ಸಿ ಮಾಡಿ ತಕ್ಕೊಂಡ್ಬಿಡ್ತೀನಿ. 5 ನಿಮಿಷನ್ಯಾಗ ಜುಣಕದ ವಡಿ ರೆಡಿ ಆಗ್ತಾವ ನೋಡ್ರಿ. ಮಿಕ್ಸಿ ಮಾಡಿ ತಕ್ಕೊಂಡೆ. ಇನ್ನೇನದ 2 ಸ್ಪೂನ್ ಎಣ್ಣೆ ಸ್ವಲ್ಪ ಹಾಕ್ಕೊಳ್ಳೋದ್ರಿ. ಯಾಕಂದ್ರೆ ಮತ್ತು ನಾವು ಆಮೇಲೆ ಒಂಚೂರು ಎಣ್ಣೆ ಬೇಕಾಗ್ತದ್ರಿ. ಅದಕ್ಕೆ 2 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ,
ಅರ್ಶಿಣ ಪುಡಿ, ಇಂಗು ಹಾಕ್ತೀನಿ. ನೀವು ಬೇಕಂದ್ರೆ ಉಳ್ಳಾಗಡ್ಡಿ ಕೂಡ ಹಾಕ್ಬೋದು. ಉಳ್ಳಾಗಡ್ಡಿ ಏನದಲ್ರಿ ಸಣ್ಣಾಗಿ ಹೆಚ್ಚಿ ಹಾಕ್ಬೋದು. ಬಟ್ ನಾನು ಉಳ್ಳಾಗಡ್ಡಿ ಹಾಕ್ಲಿಕ್ಕತ್ತಿಲ್ಲ. ಬರೀ ನಾನು ಜೀರಿಗೆ, ಸಾಸಿವೆ, ಇಂಗು, ಅರ್ಶಿಣ ಪುಡಿ ಹಾಕ್ಲಿಕ್ಕತ್ತೀನಿ. ಅದ್ರ ಜೊತೆಗೆ ಈಗ ನಾವು ಏನದ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ರಿ ಪೇಸ್ಟು, ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಪೇಸ್ಟು ಇದ್ರೊಳಗೆ ಆ್ಯಡ್ ಮಾಡೀನಿ ನೋಡ್ರಿ. ಹಂಗೆ ಚೆಂದಾಗಿ ಅದನ್ನು ಎಣ್ಣೆ ಒಳಗೆ ತಾಳಿಸ್ಕೊಂಡೆ ಮತ್ತು ಸ್ವಲ್ಪ ನೀರು ಹಾಕಿದೆ ಅಷ್ಟೇ. ಅದರೊಳಗೆ ಏನದ ಮೆಂತ್ಯ ಪಲ್ಯ ಹಾಕಿದೆ. ಮೆಂತ್ಯ ಪಲ್ಯ ಮತ್ತು ಕೊತ್ತಂಬರಿ ಎರಡನ್ನೂ ಚೆಂದಾಗಿ ತಾಳಿಸ್ಕೊಂಡು ನೀರು ಹಾಕ್ತೀನಿ ರೀ. ಎಷ್ಟು ನೀರು ಹಾಕಬೇಕು ಅಂತಂದ್ರೆ 2 ಬೌಲು ಹಿಟ್ಟು ತೊಗೊಂಡೇವಿ ಅಂತಂದ್ರೆ 1 ಬೌಲು ಕಡಲೆ ಹಿಟ್ಟು, 1 ಬೌಲು ಜೋಳದ ಹಿಟ್ಟು ತೊಗೊಂಡೀನಿ. ಅದಕ್ಕೇನದ 1.5 ಬೌಲ್ ನೀರು ಹಾಕ್ಬೇಕು ನೋಡ್ರಿ. ಅಷ್ಟ ನೀರು ಹಾಕೋದು. ನೀರು ಕುದಿಲಿಕತ್ತು ಅಂದ್ರೆ ಅದ್ರ ಒಳಗೆ ಫಸ್ಟ್ ನಾನು ಜೋಳದ ಹಿಟ್ಟು ಹಾಕೀನಿ ರೀ. 1 ಬೌಲ್ ಜೋಳದ ಹಿಟ್ಟು ಹಾಕಿ ಅಷ್ಟು ಚೆಂದಾಗಿ ಅವನ್ನ ಒಡಿತೀನಿ ಗಂಟು. ಆದ್ರೆ ಒಬ್ಬೊಬ್ರು ಏನು ಮಾಡ್ತಾರೆ, ಅದನ್ನು ನೀರೊಳಗೆ ಕಲಿಸಿ ಹಾಕಿಬಿಡ್ತಾರೆ ರೀ. ಅವು ಭಾಳ ಸಾಫ್ಟಾಗಿ ಬರ್ತಾವೆ. ಅದಕ್ಕಿಂತ ಈ ಕುದಿಯೋ ನೀರಿನಾಗೆ ನಾವು ಹಿಟ್ಟು ಹಾಕಿ ಅಲ್ಲೇ ಸ್ಪೂನ್ಲೆ ಏನು ಹೊಡಿತೀವಲ್ರಿ, ಅವು ಭಾಳ ಟೇಸ್ಟ್ ಆಗ್ತಾವೆ. ಯಾಕಂದ್ರೆ ನಡು ಸಣ್ಣ ಸಣ್ಣ ಗಂಟು ಬರ್ತಾವ್ರಿ, ಭಾಳ ಟೇಸ್ಟ್ ಅನ್ನಿಸ್ತದೆ. ನೀವು ಅದನ್ನು ಮಾಡಿ ನೋಡ್ರಿ, ಇದನ್ನು ಮಾಡಿ ನೋಡ್ರಿ. ನೀರೊಳಗೆ ಕಲಿಸ್ಕೊಂಡು ಹಾಕಿದ್ರೂ ಬರ್ತದೆ. ಇಲ್ಲ ಅಂದ್ರೆ ನೀವು ನಾ ಮಾಡ್ಲಿಕ್ಕತ್ತೀನಿಲ್ಲ ಈ ಟೈಪ್ ಮಾಡಿದ್ರು ಬರ್ತದೆ. ನಿಮಗೆ ಯಾವ್ದು ಟೇಸ್ಟ್ ಅನ್ನಿಸ್ತದೋ ಅದನ್ನು ಫಾಲೋ ಮಾಡಿರಿ ನೋಡ್ರಿ. ಈಗ 2 ಹಿಟ್ಟು ಹಾಕಿದ್ಮೇಲೆ ಮತ್ತೇನಾದ್ರೆ ಈಗ ನಾವು 2ನೇ ಸರಿ ಹಾಕ್ಕೊಳ್ಳೋ ಹಿಟ್ಟು ಸ್ವಲ್ಪ ಹಾಕ್ಕೋಬೇಕ್ರೆ. ಮೊದಲು ಅರ್ಧ ಆಮೇಲೆ ಅರ್ಧ ಹಿಂಗೆ ಅಂದ್ರೆ ಇದ್ರ ಜೋಡಿನೇ ಅದು ಕೂಡ್ಕೋಬೇಕು. ಅದ್ರ ಸಲುವಾಗಿ ಇದೆಲ್ಲ ಫುಲ್ ಮಿಕ್ಸ್ ಆದಮೇಲೆ ಮತ್ತೊಂದು ಸ್ಪೂನು ಎಣ್ಣೆ ಹಾಕಿ 1-2-3 ನಿಮಿಷ ಬಿಟ್ಟು ಒಂದು ಪ್ಲೇಟಿಗೆ ಏನದ ಎಣ್ಣೆ ಹಚ್ತೀನಿ ರೀ. ಎಣ್ಣೆ ಹಚ್ಚಿ ಸರ್ವ್ ಮಾಡಿ 7-8 ನಿಮಿಷ ಬಿಟ್ಟು ಕೊರೆದು ಬಿಡೋದು ನೋಡ್ರಿ. ಮಸ್ತ್ ಟೇಸ್ಟಿಯಾದ ಜುಣ್ಕದ ವಡಿ ರೆಡಿ ಆಗ್ತಾವೆ. ಮತ್ತು ಭಾಳ ಮಂದಿ ಜುಣ್ಕದ ವಡಿ ಒಳಗೆ ಮೆಂತ್ಯ ಪಲ್ಯ ಆ್ಯಡ್ ಮಾಡಂಗಿಲ್ಲ ರೀ. ಉಳ್ಳಾಗಡ್ಡಿ ಹಾಕಿರ್ತಾರೆ, ಕೊತ್ತಂಬರಿ ಕಾಮನ್ ಅದು, ಉಳ್ಳಾಗಡ್ಡಿ ಹಾಕಿನೇ ಮಾಡಿರ್ತಾರೆ. ಉಳ್ದಿಲ್ಲ ಇದೇ ಟೈಪ್ ಇರ್ತದೆ. ಅದೇ ನೀರೊಳಗೆ ಕಲಿಸಿ ಹಾಕ್ತಾರಂತ ಹೇಳಿದ್ನಲ್ಲ ಆ ಟೈಪ್. ಈಗ ನೋಡ್ರಿ ಜೀವಣಕದ ವಡಿ ಒಳಗೆ ನೀರೆಲ್ಲ ಖಾಲಿ ಆಗ್ಯಾವ. ಅದಕ್ಕೆ 1 ಸ್ಪೂನ್ನಷ್ಟು ಎಣ್ಣೆ ಹಾಕಿ ಮತ್ತು ಚೆಂದಾಗಿ ಎಲ್ಲ ಮಿಕ್ಸ್ ಮಾಡಿ ಸರ್ವ್ ಮಾಡಿಬಿಡ್ತೀನಿ ರೀ. ಆದರೆ ಮೆಂತ್ಯ ಪಲ್ಯ ಹಾಕಿ ನೋಡ್ರಿ ಎಷ್ಟು ರುಚಿ ಆಗ್ತದೆ. ಮೆಂತ್ಯ ಪಲ್ಯ ಯಾವುದ್ರೊಳಗೆ ಹಾಕಿದ್ರು ಅಷ್ಟು ಟೇಸ್ಟೇ ರೀ. ಆರೋಗ್ಯಕ್ಕೂ ಒಳ್ಳೇದಲ್ರಿ. ಹೀಗಾಗಿ ಎಲ್ಲದ್ರೊಳಗೂ ಹಾಕಿ ಟ್ರೈ ಮಾಡಿ ನೋಡ್ರಿ. ಭಾಳ ಅಂದ್ರೆ ಭಾಳ. ಈಗೇನದ ಫುಲ್ ಜುಣ್ಕ ರೆಡಿ ಆಗ್ಯದ. ಇನ್ನೇನದ ವಡಿ ಮಾಡೋದು ನೋಡ್ರಿ. ಒಂದು ತಾಟ್ ಅಥವಾ ಪ್ಲೇಟ್ ತೊಗೊಳ್ಳೋದು. ನಾವು ಎಷ್ಟು ಮಾಡೀವಿ ಅಳತಿ ಗೊತ್ತಾಗ್ತದಲ್ಲ, ಹಂಗೆ ಒಂದು ತಾಟ್ ತೊಗೊಂಡು ಅದ್ರ ಒಳಗೆ 1 ಸ್ಪೂನು ಎಣ್ಣೆ ಹಾಕ್ಕೊಂಡು ಚೆಂದಾಗಿ ಎಣ್ಣೆ ಎಲ್ಲದಕ್ಕೂ ಹಚ್ಚೋದ್ರಿ. ಹಚ್ಚಿ ಸೌರೋದು ಪ್ಲೇಟಿಗೆ. ಮತ್ತು ಈ ಜುಣ್ಕ ಏನದ ಆ ಪ್ಲೇಟಿಗೆ ಅಥವಾ ತಾಟಿಗೆ ಸರ್ವ್ ಮಾಡಿಬಿಡೋದ್ರಿ. ಮತ್ತು ಅದು ಬಿಸಿ ಇದ್ದಾಗೆ ನಾವು ಕೈ ಸುಡ್ತಿರ್ತದೆ. ಅದಕ್ಕೆ ಸ್ಪೂನ್ಲೇನೆ ಎಲ್ಲ ಅದನ್ನು ಸ್ಪ್ರೆಡ್ ಮಾಡಿ ತಾಟಿನ ತುಂಬ ಮಾಡಿ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ 7-8 ನಿಮಿಷ ಬಿಟ್ಬಿಡೋದು ನೋಡ್ರಿ. ಮಸ್ತ್ ಟೇಸ್ಟಿಯಾದ ಜುಣ್ಕದ ವಡಿ ರೆಡಿ ಆಗ್ತವೆ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಈ ಜುಣ್ಕದ ವಡಿ ಭಾಳ ಮಂದಿ ಇಷ್ಟಪಡ್ತಾರ್ರಿ. ಇದನ್ನೇನದ ನಾವು ಬೇರೆ ಊರಿಗೆ ಪಿಕ್ನಿಕ್ ಅನ್ರಿ, ಒಂದು ಟೂರಿಗೆ ಹೋಗ್ಬೇಕಾದ್ರೆ ಎಲ್ಲೇ ಹೋಗ್ಬೇಕಾದ್ರೂ ಬುತ್ತಿ ಜೊತೆ ಇದಿರೋದೆ ನಮ್ಮ ಸೈಡ್ ಎಲ್ಲ. ರೊಟ್ಟಿ ಜೊತೆ ಚಪಾತಿ ಜೊತೆ, ಯಾಕಂದ್ರೆ ಟೇಸ್ಟ್ ಆಗ್ತದ. ಮತ್ತು ಇದಕ್ಕೊಂದು ಡಬ್ಬಿ ಅಂತ ಬೇಕಾಗಂಗಿಲ್ಲ ರೀ. ಇದನ್ನೇನದ ನಾವು ರೊಟ್ಟಿ ಮೇಲೆ ಚಪಾತಿ ಮೇಲೆ ಇಟ್ಕೊಂಡು ಹೋಗ್ಬೋದು. ಹೆಚ್ಚಾಗಿ ನಮ್ಮ ಸೈಡೆಲ್ಲ ಜುಣ್ಕದ ವಡಿನೇ ಜಾಸ್ತಿ ಮಾಡಿರ್ತಾರೆ ನೋಡ್ರಿ. ಈಗ 7-8 ನಿಮಿಷ ಆದಮೇಲೆ ಕೊರಿಲಿಕತ್ತೀನಿ. ಒಂದು ಶಾರ್ಪ್ ಥಿಂಗ್ ತೊಗೊಂಡು ಚಾಕುದ್ಲೆ ಕೊರೆದು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಸಣ್ಣ ಬೇಕಾದ್ರೆ ಸಣ್ಣ, ದೊಡ್ಡ ಬೇಕಾದ್ರೆ ಚೌಕಾಗಿ ಅಥವಾ ಶಂಕರಪಾಳೆ ಸೈಜು, ಶಂಕರಪಾಳೆ ಆಕಾರದೊಳಗೆ ನಾವು ಕಟ್ ಮಾಡ್ಕೋಬೋದು ನೋಡ್ರಿ. ಜುಣ್ಕದ ವಡಿ ಹೆಂಗೆ ಬರ್ಲಿಕ್ಕತ್ತು ನೋಡಿದ್ರೇ ಅನಿಸ್ಲಿಕ್ಕತ್ತದ ಭಾಳ ಟೇಸ್ಟ್ ಆಗ್ಯಾವಂತ ಹೇಳಿ. ಆದರೂ ಲಾಸ್ಟಿಗೆ ಮಾತ್ರ ಟೇಸ್ಟ್ ಮಾಡಿ ನೋಡೇ ಬಿಡೋ ಹಂಗಿಲ್ಲ. ಮತ್ತು ಇದ್ರ ಜೊತೆ ಏನ್ರಿ ಬರೇ ಜುಣ್ಕದ ವಡಿ ಕೊಟ್ರೆ ಹೆಂಗೆ
ಮತ್ತು ನಾ ಬರೇ ಜುಣುಕದ ವಡಿ ಮಾಡಿ ಬಿಡಂಗಿಲ್ಲ. ಇದ್ರ ಜೊತೆಗೆ ಏನು ಮಾಡಿದ್ದೆ ಅನ್ನೋದನ್ನು ತೋರಿಸ್ತೀನಿ ರೀ. ಇದ್ರ ಜೊತೆ ಒಂದು ಎರಡೆರಡು ಭಕ್ರಿ ಮಾಡ್ತೀನಿ ರೀ. ಭಕ್ರಿ ಊಟ ಅಂದ್ರೆ ಬ್ಯಾಸ್ರಕ್ಕಿರ್ಲಾರ್ದು ಊಟ ಅಂದ್ರೆ ಭಕ್ರಿ ಊಟ ನೋಡ್ರಿ. ನೀವು ಚಪಾತಿ ಡೈಲಿ ತಿಂದ್ರೂ ಸತೇಕ ಚಪಾತಿ ಬೇಸರ ಆಗ್ತಾವ್ರಿ, ಬೇಜಾರಾಗ್ತದ. ಆದ್ರೆ ಭಕ್ರಿ ಊಟ ಎಂದೂ ಬೇಸರ ಆಗಂಗಿಲ್ಲ ರೀ. ನಮಗೆ ಯಾವ ಪಲ್ಯ ಇರಲಿಲ್ಲ ಅಂದರೂ ಅಷ್ಟೇ ಹೊತ್ತು ಶೇಂಗಾ ಹಿಂಡಿ, ಮೊಸರು, ಹಾಲು, ಕೊನೆಗೆ ಹಾಲು ಮೊಸರು ಇಲ್ಲ ಅಂದರೂ ಶೇಂಗಾ ಹಿಂಡಿ ಸ್ವಲ್ಪ ನೀರೊಳಗೆ ಹಾಕಿ ಕಲಿಸ್ಕೊಂಡು ತಿಂದರೂ ಟೇಸ್ಟ್ ಹತ್ತವ. ಈಗೇನದ ಭಕ್ರಿ ಮಾಡೇ ಬಿಡುಣ್ರಿ. ಭಾಳ ಏನು ಮಾಡಂಗಿಲ್ಲ ರೀ, ಸ್ವಲ್ಪ. ಯಾಕಂದ್ರೆ ಸಾಯಂಕಾಲ ಒಂದು ಏನಾದರೂ ಮಾಡಬೇಕು ಅಂತದ, ಅದಕ್ಕೆ ಅದನ್ನ ಏನರ ಮಾಡಿದೆ ಅಂತಂದ್ರೆ ಸ್ಪೆಷಲ್, ಅದನ್ನ ವಿಡಿಯೋ ಅಂತೂ ಅಪ್ಲೋಡ್ ಮಾಡ್ಲಾರ್ದ ಇರಂಗಿಲ್ಲ ನೋಡ್ರಿ. ಈಗೆಲ್ಲ ಹಿಟ್ಟು ಕಲಿಸ್ಕೊಂಡೆ, ಇನ್ನು ಭಕ್ರಿ ಮಾಡಿ ತೆಗೆದು ಬಿಡೋಣಂತ. ಬೊಕ್ಕದ ಪುಡಿ ಭಾಳ ಲೈಕ್ ಮಾಡ್ತಾರ. ಬೆಸ್ಟ್ ಆಫ್ ಲಕ್ ನೈನಾ. ಹಿಂದಕ್ಕೆ ನೋಡ್ರಿ, ಹಿಂದಕ್ಕೆ ಮಕ್ಕಳು ಕಾಲೇಜ್ ಕಲೀಲಿಕ್ಕೆ ಹಳ್ಳಿ ಒಳಗೆಲ್ಲ 10th ಅಷ್ಟೇ ಇರ್ತಿದ್ದು. ಕಾಲೇಜ್ ಕಲೀಲಿಕ್ಕೆ ಎಲ್ಲ ಬೇರೆ ಊರೊಳಗೆ ಇದ್ದಾಗ ಅವರಿಗೆ ಬುತ್ತಿ ರೊಟ್ಟಿ ಅಂತ ಹೇಳಿ ಕಳಿಸ್ತಿದ್ರು ತಾಯಂದ್ರು. ಅವಾಗ ಹಿಂಗೆ ಭಕ್ರಿ ಮಾಡಿ ಈ ಭಕ್ರಿ ಒಳಗೆ ರೊಕ್ಕ ಇಟ್ಟು ಕಳಿಸ್ತಿದ್ರು ನೋಡ್ರಿ. ಅದೇ ಅವ್ರದ್ದು ಬ್ಯಾಂಕ್ ಆಗಿಬಿಟ್ಟಿತ್ತು ರೀ ಅವಾಗ. ಫೋನ್ಪೇ. ಮಕ್ಕಳು ಎಷ್ಟು ಕೇಳ್ತಾರೆ ರೊಕ್ಕ, ಅದು ಹಿಂಗೆ ಭಕ್ರಿ ಮಾಡಿ ಆ ಭಕ್ರಿ ಒಳಗೆ ಪದರ್ ಒಳಗೆ ರೊಕ್ಕ ಇಟ್ಟು ಕಳಿಸ್ತಿದ್ರು ರೀ. ಈ ಥರನೇ ಅಂದರೆ ಹಿಂದಕ್ಕೆ ನೋಡ್ರಿ, ಎಷ್ಟು ಅಷ್ಟು ಅಂದರೂ ಸೇಫ್ ಆಗಿನೇ ಮುಟ್ತಿದ್ದು. ಈಗ ರೊಕ್ಕ ಬ್ಯಾಂಕ್ ಒಳಗಿಟ್ಟರು ಸೇಫ್ ಇಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟದ. ಕೇಳ್ತೀವಲ್ಲ, ದಿನಕ್ಕೊಂದು ವಿಷಯಗಳನ್ನು ಕೇಳ್ತೀವಿ. ದಿನ ಘೋರ ಕಲಿಯುಗ ಇನ್ನೂ ಬಹಳ ವಿಚಿತ್ರ ಅದ ರೀ. ಈಗ ಈ ಭಕ್ರಿಯನ್ನು ನಾವು ಪಟಪಟ ಶಬ್ದವನ್ನು ನಿಮಗೆ ಕೇಳಿಸಿದ್ನಲ್ಲ, ಇದನ್ನೂ ಕೂಡ ಇನ್ನೊಂದು 10 ವರ್ಷ ಆದ ತಕ್ಷಣ ಇವನ್ನ ರೊಟ್ಟಿ ಈ ಥರ ಮಾಡ್ತಿದ್ರು ಅಂತ ತೋರಿಸೋ ಕಾಲನೂ ಬರ್ತದ್ರಿ. ನೋಡ್ರಿ, ಭಕ್ರಿ ರೆಡಿ ಅದು. ಇನ್ನೇನದ ನಿಮಗೆ ಊಟಕ್ಕೆ ಹಾಕೇ ಬಿಡ್ತೀನಿ. ಸ್ವಲ್ಪ ಉಪ್ಪು ಎಡಕ್ಕೆ, ಆಮೇಲೆ ಕೋಸಂಬರಿ, ಜುಣಕದ ವಡಿ ಹಾಕ್ಕೊಂಡು ಭಕ್ರಿ ಹಾಕ್ಕೊಂಡು, ಭಕ್ರಿ ಹೆಂಗಾಗ್ಯಾವ ನೋಡ್ರಿ. ಈ ಥರ ಪಾಕೆಟ್ ಮಾಡಿಬಿಡ್ತಿದ್ದರ್ರಿ. ಪಾಕೆಟು ಆಗ್ತದ, ಎಷ್ಟು ಚಂದ ನೋಡ್ರಿ. ಮಸ್ತ್ ಸ್ಮೂತಿ ರೊಟ್ಟಿ ರೆಡಿ ಅದು. ಟೇಸ್ಟ್ ನೋಡೋಕೆಂತ್ರಿ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನೀ ತ್ವರಿತದಲನಗೆ ಪಾಂಡುರಂಗ ತ್ವತ್ಪಾದ ಪಾಲಿಸಯ್ಯ, ಕರುಣದಿ ಪಿಡಿಕಯ್ಯ ಪಾಂಡುರಂಗ ತ್ವತ್ಪಾದ ಪಾಲಿಸಯ್ಯ.